ನಮಸ್ಕಾರ ವೀಕ್ಷಕರೇ. ಶಿಡ್ಲಘಟ್ಟ ನಗರಸಭೆಯಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಒಬ್ಬ ಮಹಿಳಾ ಅಧಿಕಾರಿಗೆ ಸಾರ್ವಜನಿಕವಾಗಿ ಬೆದರಿಕೆ ಹಾಕಲಾಗಿದೆ. ಅದು ಯಾರಿಂದ ಗೊತ್ತಾ? ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡನಿಂದ. ಕೆಲಸ ಮಾಡಿದ ತಪ್ಪಿಗೆ ಪೌರಾಯುಕ್ತೆಗೆ ಸುಟ್ಟು ಹಾಕುವ ಬೆದರಿಕೆ ಹಾಕಲಾಗಿದೆ. ಈ ಘಟನೆಯ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಟಾರ್ಗೆಟ್ ಆದ ಅಧಿಕಾರಿ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ. ಆರೋಪಿ ಮುಖಂಡ ಕೆಪಿಸಿಸಿ ರಾಜ್ಯ ಸಂಯೋಜಕ ಹಾಗೂ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ. ರಸ್ತೆಯಲ್ಲಿದ್ದ ಅಕ್ರಮ ಬ್ಯಾನರ್ಗಳ ತೆರವು. ಇದು ಶಿಡ್ಲಘಟ್ಟದ ರಣರಂಗದ ಕತೆ. ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರು ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದೇ ಅವರಿಗೆ ಮುಳುವಾಯಿತಾ? ರಸ್ತೆಯಲ್ಲಿದ್ದ ಅಕ್ರಮ ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆಕ್ರೋಶದ ಕಟ್ಟೆ ಹೊಡೆದಿದೆ. ಕೇವಲ ಆಕ್ರೋಶ ಅಲ್ಲ, ಇದು ಅಕ್ಷರಶಃ ಅಟ್ಟಹಾಸ. ಫೋನ್ ಕರೆಯಲ್ಲಿ ಅಸಭ್ಯ ವರ್ತನೆ. ಈ ಅನ್ಆಥರೈಸ್ಡ್ ಫ್ಲೆಕ್ಸ್ ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಇಲ್ಲಿ ನಮ್ಮ ಕೋಟೆ ಸರ್ಕಲಲ್ಲಿ ಹಾಕಿದ್ದು, ಅದರಿಂದ ಸಾರ್ವಜನಿಕರ ತೊಂದರೆ ಆಗ್ತಿದ್ದರಿಂದ ಅದು ಬಿದ್ದೋಗಿದ್ದರಿಂದ ನಮ್ಮವರು ಅದನ್ನು ಅಂದರೆ ಅದು ಬಿದ್ದೋಗ್ತಿದ್ದನ್ನ ತೆಗೆದು ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡು ಅವರು ಯಾಕೆ ತೆಗೆಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ತೆಗೆಸಿದ್ದಲ್ಲ, ಬಿದ್ದೋಗ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟು ಒಂದು ಅಲ್ಲಿ ಸಣ್ಣದೊಂದು ಆಗಿದ್ದರಿಂದ ತೆಗೆದಿಟ್ಟಿದ್ದೀವಿ, ನೀವು ಅದನ್ನು ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ನಾವು ಹೇಳಿದ್ವಿ. ಸೊ ಅದ್ರ ರಿಲೇಟೆಡೇ ಅವರು ಹಾಗೆ ಮಾತಾಡೋದು ಸರ್. ಮತ್ತೆ ಈಗ ಮುಂದೆ ಸೊ ಜಿಲ್ಲಾ DC ಸರ್ ಅವರಿಗೆ ಒಂದು ರಿಕ್ವೆಸ್ಟ್ ಕೊಡ್ತೀವಿ ಸರ್, ಹಿಂಗೆಲ್ಲ ನಮಗೆ ಬೈದಿದ್ದಾರೆ ಆ್ಯಂಡ್ ಹಿಂಗೆಲ್ಲ ಎಂಪ್ಲಾಯೀಸ್ಗಳಿಗೆಲ್ಲ ಥ್ರೆಟನ್ ಆಗಿದೆ ಸರ್ ಅಂತ ಒಂದು ರಿಕ್ವೆಸ್ಟ್ ಕೊಡ್ತೀವಿ DC ಸರ್ಗೆ. ಯಾವತ್ತು? ಮಂಡೇ ಆಫ್ಟರ್ನೂನ್ ಅರೌಂಡ್ 4 ಫೋನಲ್ಲಿ ಮಾತಾಡೋದು ಸರ್. ನಾವು ನಮ್ಮ ಮೀಟಿಂಗ್ ತೊಗೋತಾ ಇದ್ವಿ, ಮೀಟಿಂಗ್ ನಡೀತಾ ಇತ್ತು ನನ್ನ ಚೇಂಬರಲ್ಲೇ. ಅದು ಮೀಟಿಂಗ್ ಆಗಿದ್ದರಿಂದ ನಾನು ಸಾರ್ವಜನಿಕರಿಗೆ ಏನೋ ಕಾಲ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಸ್ಟಾಫ್ಗೆ ಅದನ್ನು ಆನ್ ಮಾಡಿ ಅಂತ ಅಂದ್ಬಿಟ್ಟು ಅದು ಲೌಡ್ ಸ್ಪೀಕರಲ್ಲಿತ್ತು. ಸೊ ಎಲ್ಲರಿಗೂ ಮೇಡಮ್, ಇದು ಬ್ಯಾನರ್ ವಿಚಾರದ ಕೆಲಸ ಬೇರೆ ಏನಾದರೂ ಮಾಡಲಿಲ್ಲ ಅಂತ ಒಂದು ಪರ್ಸನಲ್ ಗ್ರಿಜನ್ ಇದೆ ತಮ್ಮ ಮೇಲೆ? ಅದು ನನಗೆ ಗೊತ್ತಿಲ್ಲ ಸರ್, ಬಟ್ ಅದು ಇನ್ಸಿಡೆಂಟ್ ಆಗಿದ್ದು ಹಾಗೆಲ್ಲ ಏನಿಲ್ಲ. ಅವ್ರು ನಮ್ಮ ಹತ್ರ ಚೆನ್ನಾಗೇ ಇದ್ದರು, ಈಗಲೂ ಚೆನ್ನಾಗೇ ಇದ್ದರು, ಬಟ್ ಈ ಬ್ಯಾನರ್ ರಿಲೇಟೆಡೇ ಹಾಗೆ ಆಗಿದೆ. ಈ ಹಿಂದೆನೂ ಒಂದು CM ಸರ್ ಫಂಕ್ಷನ್ ರಿಲೇಟೆಡಲ್ಲೂ ಸ್ವಲ್ಪ ಅದು ಕ್ಲಾಶಸ್ ಆಗಿತ್ತು. ನಾವು ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮಗೆ 2 ಜಾಗ ಬಿಟ್ಕೊಡಿ, ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ, ಡಿಸ್ಟಿಕ್ ಫಂಕ್ಷನ್ ಆಗಿರೋದ್ರಿಂದ ನಮ್ಮದು ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ, 2 ಜಾಗ ಬಿಟ್ಕೊಡಿ ಅಂತ ನಮ್ಮನ್ನು ಕೇಳ್ಕೊಂಡಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ. ನಾವು ಅದನ್ನು ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರೋದು ಆ ಎಂಟ್ರೆನ್ಸು, ಮತ್ತು ತದನಂತರ ನಮ್ಮದು ಶಿಡ್ಲಘಟ್ಟ CMC ಆರ್ಚ್ ಅಲ್ಲಿ 2ನ್ನ ಯಾರ್ಯಾರು ಹಾಕಿದ್ರು ಎಲ್ರದ್ದು ತೆರವುಗೊಳಿಸ್ಬಿಟ್ಟಿದ್ವಿ. ಇವ್ರದ್ದು ಅಂತಲ್ಲ, ಆಲ್ರೆಡಿ ಅಲ್ಲಿ ಹಾಕಿದ್ರು, ನಾವು ಎಲ್ರದ್ದು ತೆರವುಗೊಳಿಸಿದ್ವಿ. ಯಾರ್ಯಾರು ಹಾಕಿದ್ರು ಎಲ್ಲರದ್ದು ತೆಗೆದುಬಿಟ್ಟು ಇದು 2 ಪ್ಲೇಸ್ ನಮಗೆ ಬೇಕು ಫಾರ್ ದ ಪ್ರೋಟೋಕಾಲ್, ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಹಾಕ್ತಾರಂತೆ. ಸೊ ಅಂತ ಅಂದ್ಬಿಟ್ಟು ನಾವು ಅದೆಲ್ಲ ಕಡೆ ತೆರವುಗೊಳಿಸಿದ್ವಿ. ಆಗ ಸರು ಕೂಡ ಇದ್ದರು, ಸ್ವಲ್ಪ ಕ್ಲಾಶಸ್ ಆಗಿತ್ತು. ಅದರ ಬಿಟ್ಟರೆ ನೆಕ್ಸ್ಟು ಇದೇ ಇನ್ಸಿಡೆಂಟ್. ಪೌರಾಯುಕ್ತೆಗೆ ಫೋನ್ ಮಾಡಿದ ರಾಜೀವ್ ಗೌಡ ಕೇಳಲು ಅಸಾಧ್ಯವಾದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನಲಾಗಿದೆ. ಬಾಯಿಗೆ ಬಂದಂತೆ ಅಶ್ಲೀಲ ಪದಗಳನ್ನು ಬಳಸಿ ಒಬ್ಬ ಮಹಿಳಾ ಅಧಿಕಾರಿ ಎಂಬ ಗೌರವವೂ ಇಲ್ಲದೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಬೆದರಿಕೆಯ ಸ್ವರೂಪ, ಬೆಂಕಿ ಹಾಕಿ ಸುಟ್ಟಾಕ್ತೀನಿ. ರಾಜೀವ್ ಗೌಡ ಅವರ ಆರ್ಭಟ ಇಲ್ಲಿಗೆ ನಿಂತಿಲ್ಲ. ಅವ್ರು ನೀಡಿರುವ ಬೆದರಿಕೆಗಳು ಕೇಳಿದ್ರೆ ಮೈ ನಡುಗುತ್ತೆ. ಮೇಡಮ್, ಅದು ಬ್ಯಾನರ್ ಬಿಚ್ಚ ಕೇಳಿದ್ರ? ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟು ಆಫೀಸಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ಮಾಡಿದೀನಲ್ಲ, ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳಿರ್ತೀನಿ ಈಗ.
ಎಲ್ಲ ಕರ್ಕೊಂಬ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಕೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ನಿನ್ನನ್ನ ಬೆಂಕಿ ಹಾಕಿ ಸುಟ್ಟಾಕ್ತೀನಿ, ಚಪ್ಲಿಯಿಂದ ಹೊಡಿತೀನಿ, ಹುಷಾರ್, ಇಡೀ ನಗರದಲ್ಲಿ ದಂಗೆ ಎಬ್ಬಿಸ್ತೀನಿ. ಇಷ್ಟೇ ಅಲ್ಲ, ಸ್ಥಳೀಯ ಶಾಸಕ ಬಿಎನ್ ರವಿಕುಮಾರ್ ಮತ್ತು ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಧಿಕಾರಿಗಳಲ್ಲಿ ಭೀತಿ. ಈ ಘಟನೆಯಿಂದ ಶಿಡ್ಲಘಟ್ಟ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಕ್ಷರಶಃ ಕಂಗೆಟ್ಟಿದ್ದಾರೆ. ಒಬ್ಬ ಮಹಿಳಾ ಪೌರಾಯುಕ್ತೆಗೆ ಈ ಮಟ್ಟದ ಬೆದರಿಕೆ ಬಂದರೆ ನಮ್ಮ ಗತಿ ಏನು ಎಂಬ ಭಯ ಎಲ್ಲರನ್ನೂ ಕಾಡ್ತಿದೆ. ಜನಪ್ರತಿನಿಧಿಗಳ ಇಂತಹ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಅಧಿಕಾರ ಇದೆ ಅಂತ ಕಾನೂನು ಕೈಗೆತ್ತಿಕೊಳ್ಳೋದು ಎಷ್ಟು ಸರಿ? ಕರ್ತವ್ಯ ಮಾಡುವ ಅಧಿಕಾರಿಗೆ ರಕ್ಷಣೆ ಇಲ್ವೇ? ಈಗ ಇಡೀ ಶಿಡ್ಲಘಟ್ಟದ ಕಣ್ಣು ಪೊಲೀಸ್ ಇಲಾಖೆಯ ಮೇಲಿದೆ. ಈ ದರ್ಪದ ಮುಖಂಡನಿಗೆ ಶಿಕ್ಷೆಯಾಗುತ್ತಾ? ಕಾದ್ ನೋಡ್ಬೇಕಿದೆ.